ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಶುರುವಾಗಿದೆ. ಹೋಟೆಲ್ ಮಾಲಕರು ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ತಮ್ಮ ಮೆನುವಿನಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಜಾಸ್ತಿ ಗ್ಯಾಸ್ ಬೇಕಾದಂತ ತಿಂಡಿ ತಿನಿಸುಗಳು ತಯಾರಾಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಗ್ಯಾಸ್ ಉಳಿಸೋದಕ್ಕೆ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಚೈನೀಸ್ ಫುಡ್ ಐಟಮ್ಸು ಇದೆಲ್ಲ ರೆಡಿ ಆಗ್ತಾ ಇಲ್ಲ. ಈಗ ಮೆನುವಿನಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ತಾತ್ಕಾಲಿಕ ಪರಿಹಾರ ಇದೆ. ಇರೋ ಸ್ಟಾಕು ಎಷ್ಟು ದಿನ ಹೋಗುತ್ತೋ ಅಲ್ಲಿಯವರೆಗೂ ಕೂಡ ಈ ಬದಲಾವಣೆಯನ್ನು ಮಾಡಿಕೊಳ್ತೀವಿ. ಮುಂದಕ್ಕೇನು ಅನ್ನೋದು ಗೊತ್ತಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿರ್ತಕ್ಕಂಥ ಹೋಟೆಲ್ ಉದ್ಯಮದವರು, ಹೋಟೆಲ್ನ ಮಾಲೀಕರುಗಳು ಕೂಡ ಇದಕ್ಕೆ ಒಂದಷ್ಟು ಪರ್ಯಾಯಗಳನ್ನು ಕೂಡ ಕಂಡುಹಿಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗ್ಯಾಸನ್ನು ಉಳಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ಕೂಡ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನೀಗ ಮೈಸೂರಿನ ಬಲ್ಲಾಳ್ ವೃತ್ತದಲ್ಲಿರ್ತಕ್ಕಂಥ ಮಹೇಶ್ ಪ್ರಸಾದ್ ಹೋಟೆಲ್ ಏನಿದೆ ಆ ಹೋಟೆಲ್ನ ಚಿತ್ರಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸಬಹುದು, ಬೆಳಗ್ಗೆಯಿಂದನೇ ಕೂಡ ಇಲ್ಲಿ ತಿಂಡಿ, ಊಟ ಮತ್ತೆ ರಾತ್ರಿ ಊಟಗಳೆಲ್ಲವೂ ಕೂಡ ರೆಡಿ ಆಗುತ್ತೆ. ಅದೇ ರೀತಿಯಾಗಿ ಈ ಹೋಟೆಲ್ನಲ್ಲಿ ಚೈನೀಸ್ ಐಟಮ್ಗಳು, ಕರಿದ ಪದಾರ್ಥಗಳು ಕೂಡ ಇರುವಂಥದ್ದು. ಈಗ ನೋಡಿ, ಸಾಮಾನ್ಯವಾಗಿ ನೋಡೋದಾದ್ರೆ ಏನು ಇಡ್ಲಿ ದೋಸೆಗಳ ಜೊತೆಗೆ ಬೋಂಡಗಳಿರ್ಬೋದು, ವಡೆಗಳಿರ್ಬೋದು, ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ಐಟಮ್ಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಒಂದು ರೈಸ್ ಐಟಮ್ಗಳನ್ನು ಮಾಡಲಿಕ್ಕೆ ಬಳಕೆಯಾಗುವಂಥ ಗ್ಯಾಸ್ ಬದಲಾಗಿ ಏನು ಈ ರೀತಿಯಾಗಿ ಎಣ್ಣೆಯಲ್ಲಿಂದ ಕರಿಯುವಂಥ ಪದಾರ್ಥಗಳೇನಿರ್ತವೆ ಅಂಥವುಗಳನ್ನು ಬಳಕೆ ಮಾಡುವಂತಹ ಅಂತಹವುಗಳಿಗೆ ಬಳಕೆಯಾಗುವಂಥ ಗ್ಯಾಸ್ನ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದನ್ನ ಸದ್ಯಕ್ಕೆ ಹೋಟೆಲ್ ಉದ್ಯಮದವರು ಹೇಳ್ತಾರೆ. ಅಂದರೆ ನಾವಿಲ್ಲಿ ಗಮನಿಸ್ಬೋದು, ಈಗ ಈ ಒಂದು ಹೋಟೆಲ್ನವರು ಬಳಕೆ ಮಾಡುವಂಥದ್ದು ಟೋಟಲ್ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನು. ಇಲ್ಲಿ ಪ್ರತಿನಿತ್ಯ 4 ರಿಂದ 5 ಗ್ಯಾಸ್ ಸಿಲಿಂಡರ್ಗಳನ್ನು ಏನು ಬಳಕೆ ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಗ್ಯಾಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಯುದ್ಧ ಪರಿಸ್ಥಿತಿ ಇದೆಯಲ್ಲ, ಲೆಟ್ಸ್ ವೆಯ್ಟ್ ಅಲ್ಲ, ಇಟ್ ವಿಲ್ ಬಿ ಸಾಲ್ವ್ ಬೈ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಸಾಲ್ವ್ ಆಗುತ್ತೆ. ವೆಯ್ಟ್ ಮಾಡಬೇಕಷ್ಟೇ, ಖಂಡಿತ. ವಾರ್ ಅನ್ನೋದು ಒಂದು ಬಿಸ್ನೆಸ್ಗೆ ಒಂದು ಮ್ಯಾಕ್ರೋ ಫ್ಯಾಕ್ಟರ್. ಇಟ್ಸ್ ನಾಟ್ ಸಮಥಿಂಗ್ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಆಗೋಂಥದ್ದು. ಆಚೆ ಕಡೆಯಿಂದ ಹೊರಗಡೆಯಿಂದ ಇಂಪ್ಯಾಕ್ಟ್ ಆಗೋದಕ್ಕೆ ನಮ್ಮ ಬಿಸ್ನೆಸ್ಗಳಿಗೂ ಇದು ಅಫೆಕ್ಟ್ ಆಗುತ್ತೆ. ಹೋಟೆಲ್ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ಇಂಡಸ್ಟ್ರಿಗಳಿಗೂ ವಾರ್ ಅಂತ ಅಂದಾಗ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಂಥ ಟೈಮ್ಗಳಲ್ಲಿ ಯಾವ ಥರ ಬೆಟರ್ಮೆಂಟ್ ಮಾಡ್ಕೊಳಕ್ಕಾಗುತ್ತೆ ಅಂತ ಕಡೆಗೆ ಆಂಟರ್ಪ್ರಿನರ್ಸ್ ಆಗಿ ಅಥವಾ ಬಿಸ್ನೆಸ್ ಪೀಪಲ್ ಆಗಿ ಇವ್ರು ಯೋಚನೆ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂಡೆ ಅವರೇ ಮಾಡ್ಕೊಳ್ಳೋದು, ಏನೋ ಒಂದು ಸಣ್ಣದಾಗ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲೂ ಆಕ್ಚುಲಿ ಏನಾದ್ರು ಚೇಂಜ್ ಮಾಡ್ಕೊಬೋದು. ಸೊ ಈ ಥರ ಒಂದು ಬೆಟರ್ಮೆಂಟ್ ಕಡೆ ಮಾಡ್ಕೊಂಡು ಹೋದ್ರೆ ಎಲ್ಲ ಕಡೆನೂ ಸಸ್ಟೈನ್ ಆಗುತ್ತೆ. ಸಸ್ಟೈನಬಿಲಿಟಿ ಇಂಪಾರ್ಟೆಂಟ್ ಸರ್. ಏನು ಅಂದರೆ ಇದೆಲ್ಲ ಗೌರ್ಮೆಂಟ್ ಪ್ಲಾನ್. ಅವರು ಸ್ಟಾಕ್ ಎಲ್ಲ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡೋಕ್ಕಷ್ಟೇ ಮಾಡ್ತಾ ಇದ್ದಾರೆ. ಏನು ಪ್ಯಾನಿಕ್ ಆಗಷ್ಟು ಬೇಕಾಗಿಲ್ಲ. ಅಲ್ಲಿ ಏನು ನಡೀತಾ ಇದೆ ಅಂದರೆ, ಒಂದು ಹೋಟ್ಲಿಗೆ 5 ಗ್ಯಾಸ್ ಬೇಕೇ ಬೇಕು. ಒಂದು ಕೊಡ್ತಾರೆ, ಮಿಕ್ಕಿದ ಬ್ಲ್ಯಾಕಲ್ಲಿ ಮಾಡಬೇಕಲ್ಲ. ಅವರು ಸಿಗ್ತಾ ಇಲ್ಲ ಅಂತ ಇಲ್ವಲ್ಲ, ಸಿಗ್ತಾ ಇದೆ ಇವ್ರಿಗೆ. ಸೊ ಅಷ್ಟೇ. ಅದು ಇಲ್ಲಿ ಬ್ಲಾಕ್ ಕೂಡ ನಡೀತಾ ಇದೆ ಅಂತ ಅಂದ್ರೆ ನಡೆಯುತ್ತೆ ಸರ್, ಎಲ್ಲ ಕಡೆ ನಡೆಯುತ್ತೆ. ಅದ್ಯಾಕೆ ನಡೆಯಲ್ಲ? ಆಮೇಲೆ ಮೀಡಿಯಾ ಇನ್ನೊಂದು ಪೋಟ್ರೆ ಮಾಡ್ತಾರೆ, ಅದೇನು ಅಂದರೆ ವಾರ್ಗೆ ಇದಕ್ಕೆ ಲಿಂಕ್ ಆಗ್ತಾ ಇದೆ ಅಂತ. ಅದು ಇಲ್ವೇ ಇಲ್ಲ. ಸೊ ಇದು ತರಾವರಿಯಾಗಿ ಇರ್ತಕ್ಕಂಥ ಅಭಿಪ್ರಾಯಗಳು. ಕೆಲವರು ಯುದ್ಧದ ಸಂದರ್ಭದಲ್ಲಿ ಇದೆಲ್ಲವೂ ಆಗುತ್ತೆ, ಎಲ್ಲರೂ ಕೂಡ ಇದಕ್ಕೆ ಹೊಂದ್ಕೊಳ್ಬೇಕು ಅನ್ನೋದಾದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇದ್ರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಈ ಬ್ಲಾಕ್ ಬಿಸ್ನೆಸ್ ಏನಿದೆ, ಇದಕ್ಕೆ ಎಲ್ಲೋ ಒಂದು ಕಡೆ ಪುಷ್ಟಿ ಕೊಡುವಂತವ್ರು ಇಂಥದ್ದ ಸುದ್ದಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.